ನಮಸ್ಕಾರ ಸ್ನೇಹಿತರೆ, ಜವಾರಿ ಮಾಹಿತಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ RRB ಅಪ್ಲಿಕೇಶನ್ ಲೆವೆಲ್ 1 ಪೋಸ್ಟ್ಗೆ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಗೆ ಸಬ್ಮಿಟ್ ಮಾಡಬೇಕೆಂಬುದನ್ನು ಸರಳವಾಗಿ ತಿಳಿಸುತ್ತೇನೆ. ಅಕೌಂಟ್ ಕ್ರಿಯೇಟ್ ಮಾಡುವುದು, ಫಾರ್ಮ್ ಫಿಲ್ ಮಾಡುವುದು, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವುದು, ಪೇಮೆಂಟ್ ಮಾಡಿ ಫೈನಲ್ ಸಬ್ಮಿಟ್ ಮಾಡುವ ತನಕ ಸಂಪೂರ್ಣ ಪ್ರಕ್ರಿಯೆಯನ್ನು ಈ ವಿಡಿಯೋದಲ್ಲಿ ನೋಡಬಹುದು. ಆದ್ದರಿಂದ ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. 2024-25ನೇ ಸಾಲಿನಲ್ಲಿ ಈಗಾಗಲೇ RRB ಅಕೌಂಟ್ನ ಕ್ರಿಯೇಟ್ ಮಾಡಿದವರು ಮತ್ತೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ಅವರು ಅದೇ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಬಳಸಿ ಡೈರೆಕ್ಟ್ ಆಗಿ ಲಾಗಿನ್ ಮಾಡಬಹುದು. ಆದ್ದರಿಂದ ನಿಮ್ಮ ಹಳೆಯ RRB ಅಕೌಂಟ್ ಇದ್ದರೆ ಹೊಸ ರಿಜಿಸ್ಟ್ರೇಷನ್ ಮಾಡದೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಮುಂದುವರಿಯಿರಿ. ಈಗ ನಾವು ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಪೇಜ್ನಲ್ಲಿ ಮೊದಲು ನಾವು ಕ್ರಿಯೇಟ್ ಕಂಟ್ರಿ ಆಫ್ ನ್ಯಾಷನಾಲಿಟಿಯನ್ನು ಆಯ್ಕೆ ಮಾಡಬೇಕು. ನಂತರ 10ನೇ ತರಗತಿಯ ಪ್ರಕಾರ ನಿಮ್ಮ ಫುಲ್ ನೇಮನ್ನು ನಮೂದಿಸಿ. ಹೆಸರು ಏನಾದರೂ ಬದಲಾವಣೆ ಮಾಡಿದ್ದಲ್ಲಿ ಎಸ್ ಆಯ್ಕೆ ಸೆಲೆಕ್ಟ್ ಮಾಡಿ ಬದಲಾದ ಹೆಸರನ್ನು ಆಯ್ಕೆ ಮಾಡಿ. ಆಮೇಲೆ ಜನ್ಮ ದಿನಾಂಕ ಮತ್ತು ಲಿಂಗವನ್ನು ಆಯ್ಕೆ ಮಾಡಿ. ನಂತರ ತಂದೆ ತಾಯಿ ಹೆಸರನ್ನು ಸರಿಯಾಗಿ ನಮೂದಿಸಿ. ಕೆಳಗಡೆ ನೋಡಿದರೆ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ನಮೂದಿಸಿ. ಮೊದಲು ಜನರೇಟ್ ಇಮೇಲ್ ID ಅಂತೇಳಿ OTP ಮೇಲೆ ಕ್ಲಿಕ್ ಮಾಡಿ. ನಂತರ OTP ಬಂದ ತಕ್ಷಣ ನಮೂದಿಸಿ. ನಂತರ ಅದೇ ರೀತಿ ಜನರೇಟ್ ಮೊಬೈಲ್ OTP ಮೇಲೆ ಕ್ಲಿಕ್ ಮಾಡಿ. OTP ಬಂದ ತಕ್ಷಣ OTP ಅನ್ನು ನಮೂದಿಸಿ. ನಂತರ ಆಧಾರ್ ಅಥವಾ ಡಿಜಿ ಲಾಕರ್ ಮೂಲಕ ವೆರಿಫಿಕೇಶನ್ ಸಂಪೂರ್ಣಗೊಳಿಸಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡೋದಾದ್ರೆ ನಿಮ್ಮ ಅಕೌಂಟ್ಗೆ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಆ ಪಾಸ್ವರ್ಡ್ನಲ್ಲಿ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ನಂಬರ್, ಸ್ಪೆಷಲ್ ಕ್ಯಾರೆಕ್ಟರ್ ಇವೆಲ್ಲ ಒಳಗೊಂಡಂತ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಪಾಸ್ವರ್ಡ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ನಂತರ ಕೆಳಗಡೆ ಕ್ಯಾಪ್ಚಾ ಮೇಲೆ ಟಿಕ್ ಮಾಡಿ ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಮಾಡೋದ್ರಿಂದ RRB ಅಕೌಂಟ್ ಸಂಪೂರ್ಣವಾಗಿ ಕ್ರಿಯೇಟ್ ಆಗುತ್ತೆ. ಈ ಕ್ರಿಯೇಟ್ ಆದ ತಕ್ಷಣ ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಇವಾಗ ಕೊಟ್ಟಿರೋ ಪಾಸ್ವರ್ಡ್ನ ಮತ್ತು ಮೊಬೈಲ್ ನಂಬರ್ ಮೂಲಕ ನಾವು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದ ತಕ್ಷಣ ನಾವು RRB ಕ್ಯಾಂಡಿಡೇಟ್ ತಕ್ಷಣ ನಮಗೆ ಈ ಕೆಳಗೆ ಅಪ್ಲಿಕೇಶನ್ ಬಗ್ಗೆ ಮುಖ್ಯ ಸೂಚನೆ ಕೊಡಲಾಗಿರುತ್ತೆ. ಫಾರ್ಮ್ ಸಬ್ಮಿಟ್ ಮಾಡುವ ಮೊದಲು ಎಲ್ಲ ಮಾಹಿತಿಗಳನ್ನು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಎಕ್ಸಾಮ್ ಕ್ವಶನ್ ಹಿಂದಿ ಮತ್ತು ಇಂಗ್ಲಿಷ್ ಜೊತೆ ಸೇರಿ 13 ಲ್ಯಾಂಗ್ವೇಜ್ನಲ್ಲಿ ಕೂಡ ಲಭ್ಯ ಇರುತ್ತೆ ಅಂತ ತೋರಿಸಿದ್ದಾರೆ. ಕೊನೆಯಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಬಟನ್ ಕಾಣುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಫಾರ್ಮ್ ಸ್ಟೆಪ್ ಬೈ ಸ್ಟೆಪ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಓಪನ್ ಡೇಟ್ ಮತ್ತು ಕ್ಲೋಸಿಂಗ್ ಡೇಟ್ ಕೂಡ ತೋರಿಸುತ್ತದೆ. ಇಲ್ಲಿ ನಿಮಗೆ ಒಂದು ಡ್ರಾಪ್ ಡೌನ್ ಕಾಣುತ್ತದೆ. ಸೆಲೆಕ್ಟ್ ದ RRB ಫ್ರಮ್ ದ ವಿಚ್ ಟು ಅಪ್ಲೈ ಅಂತಿದೆ. ಅಂದ್ರೆ ನೀವು ಯಾವ RRB ಝೋನ್ಗೆ ಅರ್ಜಿ ಹಾಕಬೇಕು ಅನ್ನೋದನ್ನ ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತದೆ. ಉದಾಹರಣೆ ಬೆಂಗಳೂರು, ಚೆನ್ನೈ, ಮುಂಬೈ, ಸಿಕಂದರಾಬಾದ್ ಹೀಗೆ ವಿವಿಧ RRB ಝೋನ್ಗಳನ್ನು ಆಯ್ಕೆ ಮಾಡಬಹುದು. ನಿಮ್ಗೆ ಯಾವ್ದು ಸ್ಟೇಟ್ ಹತ್ತಿರವಾಗುತ್ತೋ ಆ RRB ಝೋನ್ ಅನ್ನು ಆಯ್ಕೆ ಮಾಡಬಹುದು. ನಾನು ಇವಾಗ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡಿರುತ್ತೇನೆ. ಈ ಕೆಳಗೆ ಎರಡು ಡಿಕ್ಲರೇಷನ್ ಬಾಕ್ಸ್ನ ಇರುತ್ತವೆ. ಮೊದಲನೇದು ಐ ಆಮ್ ನಾಟ್ ಕರೆಂಟ್ಲಿ ಡಿಬಾರ್ಡ್ ಬೈ ಆನ್ RRB ಅಥವಾ RRC ಅಂದರೆ ನಿಮ್ಮ ಮೇಲೆ ಯಾವುದೇ ರೈಲ್ವೆ ಬ್ಯಾನ್ ಇಲ್ಲ ಎಂದು ಕನ್ಫರ್ಮ್ ಮಾಡುವುದು. ಎರಡನೆಯದು ಐ ಹ್ಯಾವ್ ಕೇರ್ಫುಲ್ಲಿ ರೀಡ್ ಆಲ್ ಅಂಡ್ ಅಂಡರ್ಸ್ಟ್ಯಾಂಡ್ ದ CN ಅಂದರೆ RRB ನೋಟಿಫಿಕೇಶನ್ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಒಪ್ಪಿಕೊಳ್ಳುವುದು. ಈ ರೀತಿ ಎರಡು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೊನೆಯಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪರ್ಸನಲ್ ಡೀಟೇಲ್ಸ್ ಇರುವಂತ ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ನೋಡಿದ್ರೆ ಬೇಸಿಕ್ ಮಾಹಿತಿ ಇದೆ. 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಪ್ರಕಾರ ಆಟೋಮೆಟಿಕ್ ಆಗಿ ತೋರಿಸಿರುತ್ತದೆ ಮತ್ತು ನಮ್ಮ ಡಿಜಿ ಲಾಕರ್ ಅಥವಾ ನಾವು ಆಧಾರ್ ಕಾರ್ಡ್ ಇಂದ ಅಥೆಂಟಿಕೇಶನ್ ಮಾಡಿದ್ದು ಅದರಿಂದ ಎಲ್ಲ ಮಾಹಿತಿಯನ್ನು ನಾವು ಫೆಚ್ ಮಾಡ್ಕೊಂಡಿರ್ತಾರೆ. ತಂದೆ ಹೆಸರು, ತಂದೆ ತಾಯಿ ಹೆಸರು, ಜನ್ಮ ದಿನಾಂಕ, ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಎಲ್ಲವೂ ಕೂಡ ಸರಿಯಾಗಿ ಕಾಣುತ್ತದೆ. ಒಂದ್ಸತಿ ಚೆಕ್ ಮಾಡಬೇಕಾಗುತ್ತೆ. ಕೆಳಗಡೆ ಮ್ಯಾರಿಟಲ್ ಸ್ಟೇಟಸ್, ರಿಲಿಜನ್, ಮದರ್ ಟಂಗ್ ಮತ್ತು ಎಕ್ಸಾಮ್ ಯಾವ ಭಾಷೆಯಲ್ಲಿ ಬರೆಯುತ್ತೇವೆ ಅನ್ನೋದನ್ನು ಆಯ್ಕೆ ಮಾಡಬೇಕಾಗುತ್ತೆ. ಅದೇ ರೀತಿ ಎರಡು ಐಡೆಂಟಿಫಿಕೇಶನ್ ಮಾರ್ಕ್ ಕೂಡ ನಮೂದಿಸಬೇಕಾಗುತ್ತದೆ. ಅಂದ್ರೆ ನಿಮ್ಗೆ ಏನಾದ್ರು ಸ್ಟಿಚಸ್ ಬಿದ್ದಿದ್ರೆ ಅಥವಾ ಏನಾದ್ರು ದೊಡ್ಡ ಏನಂತಾರೆ ಅದಕ್ಕೆ ಮತ್ತಿ ಅಂತಾರಲ್ಲ ಆ ತರ ಏನಾದ್ರು ಇದ್ರೆ ಅದನ್ನ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದೇ ತರ ಕೆಳಗಡೆ ಕ್ಲಿಕ್ ಮಾಡಿ ಸೇವ್ ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇನ್ನು ಕಮ್ಯುನಿಟಿ ಡೀಟೇಲ್ಸ್ ಅಂತ ಇದೆ. ಕಮ್ಯುನಿಟಿ ಡೀಟೇಲ್ಸ್ ಅಲ್ಲಿ ನೋಡಿದ್ರೆ ನೀವು SC, ST, OBC, EWS ಅಂತ ಜನರಲ್ ಯಾವ ಕ್ಯಾಟಗರಿಗೆ ಸೇರಿದ್ರು ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಥವಾ ಒಂದ್ ವೇಳೆ SC, ST, OBC, EWS ಸೇರಿದರೆ ಸರ್ಟಿಫಿಕೇಟ್ ನಂಬರ್, ಇಶ್ಯೂ ಡೇಟ್, ಇಶ್ಯೂ ಅಥಾರಿಟಿ ಸಂಪೂರ್ಣವಾಗಿ ಸರಿಯಾಗಿ ನಮೂದಿಸಬೇಕಾಗುತ್ತದೆ. ನಂತರ ಪೋಸ್ಟಲ್ ಅಡ್ರೆಸ್ ನೋಡೋದಾದ್ರೆ ಪೋಸ್ಟಲ್ ಅಡ್ರೆಸ್ ಅಥವಾ ಪ್ರೆಸೆಂಟ್ ಅಡ್ರೆಸ್ ತುಂಬಬೇಕು. ಸ್ಟೇಟು, ಡಿಸ್ಟ್ರಿಕ್ಟು, ಅಡ್ರೆಸ್ಸು, ಪಿನ್ ಕೋಡು, ಸಿಟಿ ನಂಬರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿ ಟೈಪ್ ಮಾಡಬೇಕಾಗತ್ತೆ. ಆಮೇಲೆ ಪರ್ಮನೆಂಟ್ ಅಡ್ರೆಸ್ ಕೂಡ ಅದೇ ರೀತಿ ನಮೂದಿಸಬೇಕು. ಎರಡು ಅಡ್ರೆಸ್ ಒಂದೇ ಆಗಿದ್ದರೆ ಕೆಳಗಿನ ಬಾಕ್ಸ್ ನಲ್ಲಿ ಟಿಕ್ ಹಾಕಬಹುದು. ಎಲ್ಲ ಮಾಹಿತಿ ತುಂಬಿದ ನಂತರ ಸೇವ್ ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅದರ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಅದರ್ ಡೀಟೇಲ್ಸ್ ಅಲ್ಲಿ ಏನಪ್ಪಾ ಇದೆ, ಎಕ್ಸ್ ಸರ್ವಿಸ್ ಮ್ಯಾನ್ ಡೀಟೇಲ್ಸ್ ಇದೆ. ಮೊದಲು ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್ ಎಂಬ ಪ್ರಶ್ನೆ ಬರುತ್ತದೆ. ನೀವು ಸೇನೆಗೆ ಸೇರಿದವರಾದರೆ ಎಸ್ ಆಯ್ಕೆ ಮಾಡಿ, ಇಲ್ಲದಿದ್ದರೆ ನೋ ಆಯ್ಕೆ ಮಾಡಿ.
ಎಸ್ ಆಯ್ಕೆ ಮಾಡಿದರೆ ಡಿಫೆನ್ಸ್ ಸರ್ವಿಸ್ ರ್ಯಾಂಕು, ಡೇಟ್ ಆಫ್ ಬರ್ತ್, ಸರ್ವಿಸ್ ಲೆಂತ್ ಈ ವಿವರಗಳನ್ನು ನಮೂದಿಸಬೇಕಾಗುತ್ತದೆ. ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಮುಂದೆ ಡಿಸಬಿಲಿಟಿ ಡೀಟೇಲ್ಸ್ ಬರುತ್ತದೆ. ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂದ್ರೆ ಇವಾಗ ಅದನ್ನ ವಿಶೇಷ ಚೇತನ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಡಿಸಬಿಲಿಟಿ ಏನಾದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಡಿಸಬಿಲಿಟಿ ಕ್ಯಾಟಗರಿಯಲ್ಲಿ ನೋಡಬೇಕಾಗುತ್ತೆ. ಪರ್ಸೆಂಟೇಜ್ ಆಫ್ ಡಿಸಬಿಲಿಟಿ, ಸರ್ಟಿಫಿಕೇಟ್ ನಂಬರು, ಇಶ್ಯೂ ಡೇಟು, ಅದರ ನಂಬರು ಇವೆಲ್ಲವನ್ನು ನಮೂದಿಸಬೇಕಾಗುತ್ತದೆ. ಡಿಸಬಿಲಿಟಿ ಇಲ್ಲದಿದ್ದರೆ ನೋ ಅಂತ ಆಯ್ಕೆ ಮಾಡಿ ನೆಕ್ಸ್ಟ್ ಮುಂದೆ ಬನ್ನಿ. ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ EBC, ಮುಂದೆ EBC ಡೀಟೇಲ್ಸ್ ಬರುತ್ತದೆ. ನೀವೇನಾದ್ರೂ EBC ಪ್ರೀ ಕನ್ಸೆಷನ್ಗೆ ಅರ್ಹರಾಗಿದ್ದರೆ ಎಸ್ ಆಯ್ಕೆ ಮಾಡಿ, ಇಲ್ಲದಿದ್ದರೆ ನೋ ಆಯ್ಕೆ ಮಾಡಿ. ಸರ್ವಿಂಗ್ ಇನ್ ರೈಲ್ವೆ ಎಂಪ್ಲಾಯ್, ಇಲ್ಲಿ ಆರ್ ಎನ್ ಎಂಪ್ಲಾಯ್ ಆಫ್ ಇಂಡಿಯನ್ ರೈಲ್ವೆ ಅಂತ ಎಂಬ ಪ್ರಶ್ನೆ ಇರುತ್ತದೆ. ರೈಲ್ವೆ ಎಂಪ್ಲಾಯ್ ಅಲ್ಲದಿದ್ದರೆ ನೋ ಆಯ್ಕೆ ಮಾಡಿ. ಇಲ್ಲದೆ ನೀವು ಆಲ್ರೆಡಿ ರೈಲ್ವೆಯಲ್ಲಿ ಜಾಬ್ ಮಾಡ್ತಾ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಮುಂದೆ ರೈಲ್ವೆ ಅಪ್ರೆಂಟಿಸ್ ಸಂಬಂಧಿಸಿದ ಪ್ರಶ್ನೆ ಇರುತ್ತದೆ. ಅಪ್ರೆಂಟಿಸ್ ನೀವೇನಾದ್ರೂ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ರೆಂಟಿಸ್ ಮಾಡಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ನೋ ಆಯ್ಕೆ ಅಂತ ಸೆಲೆಕ್ಟ್ ಮಾಡಿ. ಇನ್ನು ಕೆಳಗಡೆ ನೋಡಿದ್ರೆ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಬ್ಯಾಂಕ್ ಡೀಟೇಲ್ಸ್ ಯಾಕಪ್ಪ ಕೊಟ್ಟಿದೆ ಅಂದ್ರೆ ನೀವೇನಾದ್ರು ಅಪ್ಲಿಕೇಶನ್ ತುಂಬಿ ಎಕ್ಸಾಮ್ ನ ಬರೆದ್ರಿ ಅಂತಂದ್ರೆ ನಿಮಗೆ 400 ರೂಪಾಯಿ ಅಮೌಂಟ್ ನ ರಿಫಂಡ್ ಆಗುತ್ತೆ. ಅದಕ್ಕೆ ಕಾರಣ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್, ಬ್ಯಾಂಕ್ ಅಕೌಂಟ್ ನಂಬರ್, ಕನ್ಫರ್ಮ್ ಅಕೌಂಟ್ ನಂಬರ್, IFSC ಕೋಡ್, ಬ್ಯಾಂಕ್ ನೇಮು, ಬ್ಯಾಂಕ್ ಅಡ್ರೆಸ್ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತುಂಬಬೇಕಾಗತ್ತೆ. ತಪ್ಪಿಲ್ಲದೆ ಸರಿಯಾಗಿ ನಮೂದಿಸಿ. ಈ ಎಲ್ಲ ಮಾಹಿತಿಗಳನ್ನು ಸಂಪೂರ್ಣವಾಗಿ ತುಂಬಿದ ನಂತರ ಸೇವ್ ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಫೋಟೋ ಮತ್ತು ಸಿಗ್ನೇಚರ್ ಮಾಡುವ ಪೇಜ್ ನಲ್ಲಿ ಇದೆ. ಈ ಪೇಜ್ ಸ್ವಲ್ಪ ಕಠಿಣವಾಗಿದೆ ಸ್ನೇಹಿತರೆ, ಯಾಕಂದ್ರೆ ಇದು ಫೋಟೋ ಕ್ಯಾಪ್ಚರ್ ಕೂಡ ಆಗೋದನ್ನು ಸ್ವಲ್ಪ ಲೇಟ್ ಆಗಿ ತಗೊಳುತ್ತೆ. ಅದಕ್ಕೆ ಸ್ವಲ್ಪ ಪ್ರೊಸೀಜರ್ ಇದೆ. ವೈಟ್ ಪೇಪರ್ ಮೇಲೆ ಬ್ಲಾಕ್ ಇಂಕ್ ಇಂದ ಬ್ಲಾಂಕ್ ಇಂಕ್ ಪೆನ್ ಬಳಸಿ ರನ್ನಿಂಗ್ ಇಂಟರ್ನೆಟ್ಲಿ ಸಿಗ್ನೇಚರ್ ಮಾಡಬೇಕಾಗತ್ತೆ. ಬ್ಲಾಕ್ ಲೆಟರ್ಸ್ ಅಥವಾ ಕ್ಯಾಪಿಟಲ್ಸ್ ಬಳಸಬಾರದು. ಅಂದ್ರೆ ನೀವು ಸಿಗ್ನೇಚರ್ ಮಾಡಿದಲ್ಲ ಆ ತರ ಸಿಗ್ನೇಚರ್ ಮಾಡಬೇಕಾಗತ್ತೆ. ಆ ಇಮೇಜ್ ಫಾರ್ಮ್ಯಾಟ್ JPG ಫಾರ್ಮ್ಯಾಟ್ ಇರಬೇಕು. ಸೈಜ್ ಬಂದು 30 KB ಇಂದ 49 KB ಒಳಗೆ ಇರಬೇಕು. ಡೈಮೆನ್ಷನ್ ಬಂದು 160 × 60 ಪಿಕ್ಸೆಲ್ ನಲ್ಲೇ ಇರಬೇಕಾಗತ್ತೆ. ಸಿಗ್ನೇಚರ್ ಅಪ್ಲೋಡ್ ಮಾಡಿದ ನಂತರ ಕೆಳಗಡೆ ಡಿಕ್ಲರೇಷನ್ ಬಾಕ್ಸ್ ಮೇಲೆ ಟಿಕ್ ಹಾಕಬೇಕು. ಮುಂದೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಬೇಕು. ಫೋಟೋ ತೆಗೆದುಕೊಳ್ಳುವಾಗ ಲೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು. ವೈಟ್ ಡ್ರೆಸ್ ಹಾಕಬಾರದು. ಫೇಸ್ ಕ್ಲಿಯರ್ ಆಗಿ ಕಾಣಬೇಕು. ಕ್ಯಾಮ್ರಾ ಐ ಲೆವೆಲ್ಗೆ ಇರಬೇಕು. ಕ್ಯಾಪ್ಚರ್ ಲೈವ್ ಇಮೇಜ್ ಫ್ರಮ್ ದ ಮೊಬೈಲ್ ಆಪ್ಷನ್ ಅಂತ ಇರುತ್ತದೆ. ಇದನ್ನು ಕ್ಲಿಕ್ ಮಾಡಿದರೆ ಒಂದು QR ಕೋಡ್ ಕಾಣುತ್ತದೆ. ಈ QR ಕೋಡ್ ನಲ್ಲಿ ನಿಮ್ಮ ಮೊಬೈಲ್ ಕ್ಯಾಮ್ರಾ ಮೂಲಕ ಸ್ಕ್ಯಾನ್ ಮಾಡಿ ಅಲ್ಲಿ ಲಿಂಕ್ ಓಪನ್ ಆಗುತ್ತದೆ. ಆ ಲಿಂಕ್ ಓಪನ್ ಆದ್ಮೇಲೆ ಅಲ್ಲಿ RRB ಲಾಗಿನ್ ಮಾಡಿ OTP ಬರುತ್ತೆ. OTP ಎಂಟರ್ ಮಾಡಿ ಮೊಬೈಲ್ ಕ್ಯಾಮ್ರಾ ಮೂಲಕ ನೀವು ಲೈವ್ ಫೋಟೋ ಕ್ಯಾಪ್ಚರ್ ಮಾಡಬೇಕಾಗುತ್ತದೆ. ಫೋಟೋ ಅಪ್ಲೋಡ್ ಆದ ನಂತರ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ರಿಫ್ರೆಶ್ ಮಾಡಿದರೆ ಫೋಟೋ ಪೋರ್ಟಲ್ ನಲ್ಲಿ ಕಾಣಿಸುತ್ತದೆ. ಇಷ್ಟಾದ್ರೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಆಗಿರೋದು ಸಕ್ಸಸ್ಫುಲ್ ಅಂತೇಳಿ ಗ್ರೀನ್ ಒಂದು ಪಾಪ್ಅಪ್ ಬರುತ್ತೆ. ಫೋಟೋ ಮತ್ತು ಸಿಗ್ನೇಚರ್ ಗೈಡ್ಲೈನ್ಸ್ ಪ್ರಕಾರ ಇರದಿದ್ರೆ ಅಪ್ಲಿಕೇಶನ್ ಯಾವ ಸ್ಟೇಜ್ ನಲ್ಲಾದ್ರೂ ರಿಜೆಕ್ಟ್ ಆಗಬಹುದು. ಯಾಕಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ ಸ್ನೇಹಿತರೆ. ಆದ್ದರಿಂದ ಅಪ್ಲೋಡ್ ಮಾಡುವ ಮೊದಲು ಸೈಜ್ ಮತ್ತು ಕ್ಲಾರಿಟಿ ಚೆಕ್ ಮಾಡಿಕೊಳ್ಳಿ. ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆದ ನಂತರ ಸೇವ್ ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಸ್ಟೆಪ್ಗೆ ಹೋಗೋಣ. ನೆಕ್ಸ್ಟ್ ಬರೋದು ಪೇಮೆಂಟ್ ಸ್ಟೆಪ್. ಈ ಸ್ಟೆಪ್ ನಲ್ಲಿ ಪೇಮೆಂಟ್ ವಿತ್ SBI ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ನಂತರ ಟರ್ಮ್ಸ್ ಅಂಡ್ ಕಂಡೀಷನ್ ಬರ್ತದೆ, ಅದನ್ನ ಓದಿ ಆ ಎಗ್ರಿ ಅಂತ ಬಾಕ್ಸ್ ಮೇಲೆ ಟಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಪೇಮೆಂಟ್ ಪೇಜ್ಗೆ ತೆರೆಯುತ್ತದೆ. ಇಲ್ಲಿ ನೀವು UPI, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಯಾವುದೇ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ ಸೆಲೆಕ್ಟ್ ಮಾಡಿದ ಮೇಲೆ ಪೇಮೆಂಟ್ ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಕಂಪ್ಲೀಟ್ ಆದ ತಕ್ಷಣ ಪೇಮೆಂಟ್ ಸಕ್ಸಸ್ಫುಲ್ ಆದ ಪೇಮೆಂಟ್ ರಿಸಿಪ್ಟ್ ಕೂಡ ಕಾಣಿಸುತ್ತೆ. ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ಟ್ರಾನ್ಸಾಕ್ಷನ್ ನಂಬರ್, ಮೊಬೈಲ್ ನಂಬರ್, ಪೇಮೆಂಟ್ ಸ್ಟೇಟಸ್ ಎಲ್ಲ ಡೀಟೇಲ್ಸ್ ಗಳನ್ನು ತೋರಿಸುತ್ತದೆ. ಇದರಿಂದ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿರೋದು ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿರುತ್ತದೆ. ಈ ರಿಸಿಪ್ಟ್ ನೀವು ಡೌನ್ಲೋಡ್ ಅಥವಾ ಸ್ಕ್ರೀನ್ ಶಾಟ್ ಕೂಡ ತೆಗೆದುಕೊಂಡು ಸೇಫ್ ಆಗಿ ನೋಡಿಕೊಳ್ಳಬೇಕಾಗುತ್ತದೆ. ಇದೀಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ಅಪ್ಲಿಕೇಶನ್ ಹಿಸ್ಟ್ರಿ ಸ್ಕ್ರೀನ್ ಕಾಣಿಸುತ್ತದೆ. ಇಲ್ಲಿ ಪೇಮೆಂಟ್ ಸ್ಟೇಟಸ್ ಕಂಪ್ಲೀಟ್ ಆಗಿದೆ ಅಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಎಂದರ್ಥ. ಇಲ್ಲಿ ವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನು ಕೂಡ ನೀವು ನೋಡಬಹುದು. ಅದೇ ರೀತಿ ಪೇಮೆಂಟ್ ಹಿಸ್ಟ್ರಿ ಮೂಲಕ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಕೂಡ ಚೆಕ್ ಮಾಡಬಹುದು. ಇದರಿಂದ RRB ಅಪ್ಲಿಕೇಶನ್ ಪ್ರೊಸೆಸ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರುತ್ತದೆ. ಇಲ್ಲಿ ವೆರಿಫೈ ಪೇಮೆಂಟ್ ಸ್ಟೇಟಸ್ ವೆರಿಫೈ ಅಂತ ಬಂದಿರುತ್ತೆ. ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಬಿಟ್ಟು ನೀವು ಅದನ್ನ ಸ್ಟೇಟಸ್ ನ ಚೆಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಇನ್ನು ಅದು ಪ್ರೊಸೆಸ್ ಅಲ್ಲಿ ಇರುತ್ತೆ.
ಇದೇ ರೀತಿ ನೀವು RRB ಅಪ್ಲಿಕೇಶನ್ ಅನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಸಬ್ಮಿಟ್ ಮಾಡಬಹುದು. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ಪೇಮೆಂಟ್ ರಿಸಿಪ್ಟ್ ಮತ್ತು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಂಡು ಸೇಫ್ ಆಗಿ ಸೇವ್ ಮಾಡಿಕೊಳ್ಳಿ. ಇನ್ನು ಯಾವುದೇ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ, ಸಾಧ್ಯ ಆದಷ್ಟು ನಾನು ರಿಪ್ಲೈ ಮಾಡುತ್ತೇನೆ. ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂತಹ ಜಾಬ್ ಅಪ್ಡೇಟ್ಸ್, ಅಪ್ಲಿಕೇಶನ್ ಗೈಡ್ ಮತ್ತು ಗೌರ್ಮೆಂಟ್ ಸ್ಕೀಮ್ ಮಾಹಿತಿ ನಿತ್ಯವಾಗಿ ಪಡೆಯಲು ಜವಾರಿ ಮಾಹಿತಿ ಚಾನಲ್ಗೆ ಜೊತೆ ಇರಿ. ಧನ್ಯವಾದಗಳು.